ಮಾಡ್ಕೊಂಡಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಹುಂಡೈ i20 ಕಾರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಕಾರ್ನಲ್ಲಿ ಇಬ್ಬರಿಂದ ಮೂವರು ಇದ್ದರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ನಿಧಾನಕ್ಕೆ ಚಲಿಸ್ತಾನೆ ಅದು ಸಿಗ್ನಲ್ನಲ್ಲಿ ಸ್ಫೋಟಗೊಳ್ಳುತ್ತೆ. ಅಂದರೆ ಇದೊಂದು ಪ್ಲಾನ್ಡ್ ಆಕ್ಷನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ನಿಧಾನಕ್ಕೆ ಬರುತ್ತೆ, ಅಲ್ಲಿ ಸಿಗ್ನಲಲ್ಲಿ ಸ್ಫೋಟಗೊಳ್ಳುತ್ತೆ. ಸಿಗ್ನಲ್ನಲ್ಲಿ ಸ್ಫೋಟಗೊಳ್ಳೋದ್ರ ಮೂಲಕವಾಗಿ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಸಾಮಾನ್ಯ ಜನ ಸಂಜೆ ಹೊತ್ತಿನಲ್ಲಿ ಮನೆಗಳಿಗೆ ತೆರಳೋದಿಕ್ಕೆ ಸಿಗ್ನಲ್ಗಳಿಗೆ ಬಂದು ನಿಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಿಗ್ನಲನ್ನು ಟಾರ್ಗೆಟ್ ಮಾಡಿರೋದು ಅದು ಕೂಡ ಪರ್ಟಿಕ್ಯುಲರ್ ಆಗಿ अमित शाह प्राथमिक सूचना जो मिली है उसमें कुछ लोग हताहत भी हुए हैं। ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है। एनएसजी और एनआईए की टीम एफएसएल के साथ अभी गहन जांच करने का शुरू किया है। आसपास के स्थान के सभी सीसीटीवी कैमरा और बाकी सब चीज़ों की जांच के आदेश दे दिए हैं। मेरी सीपी दिल्ली से भी बात हुई है, स्पेशल ब्रांच के इंचार्ज से भी बात हुई है। सीपी दिल्ली और स्पेशल ब्रांच के इंचार्ज स्पॉट पर मौजूद हैं। हम सभी संभावनाओं को तराश रहे हैं और सभी संभावनाओं को ध्यान में रखकर इसकी गहन जांच की जाएगी। सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे। मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा। ಇಲ್ಲಿ ಸ್ಫೋಟದ ಬಗ್ಗೆ ಈಗ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ಮತ್ತು ಈಗಾಗಲೇ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ. ಎನ್ಎಸ್ಜಿ ಕೂಡ ಸ್ಥಳಕ್ಕೆ ತಲುಪಿದೆ. ಜೊತೆಗೆ ಹಾಗೇನೇ ಎಫ್ಎಸ್ಎಲ್ ತಂಡವು ಕೂಡ ಅಲ್ಲಿಗೆ ತಲುಪಿದೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ದಿಲ್ಲಿಯ ಕ್ರೈಮ್ ಬ್ರಾಂಚ್ನ ಪೊಲೀಸ್ ಅಧಿಕಾರಿಗಳು ಕೂಡ ಘಟನೆ ನಡೆದ 10 ನಿಮಿಷದೊಳಗಡೆ ಅಲ್ಲಿಗೆ ತಲುಪಿದ್ದಾರೆ. ನಾನು ಕೂಡ ಸ್ಥಳಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಭೇಟಿ ಕೊಡ್ತೀನಿ ಅನ್ನೋಂಥನ್ನು ಕೂಡ ಅಮಿತ್ ಶಾ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ಸ್ಫೋಟದ ಬಗ್ಗೆ ತನಿಖಾ ತಂಡಗಳು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾವೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ದೇಶದ ಜನರ ಮುಂದೆ ಇಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಅಮಿತ್ ಶಾ ಅವರು ನೀಡಿದ್ದಾರೆ. ಆದರೆ ಇದುವರೆಗೂ ಕೂಡ ಇದು ನಿಜಕ್ಕೂ ಯಾವ ಸ್ವರೂಪದ ಸ್ಫೋಟ ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಈ ಘಟನೆಯ ಬಗ್ಗೆ ಅವರು ಸಂಪೂರ್ಣವಾದಂಥ ತನಿಖೆಯನ್ನು ಕೈಗೊಳ್ತೀವಿ ಮತ್ತು ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇದರ ಬಗ್ಗೆ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನೋಂಥದ್ದನ್ನು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಯಾವ ಮಾಹಿತಿಗಳು ಲಭ್ಯ ಆಗ್ತವೋ ತನಿಖೆಯನ್ನು ನಡೆಸಿದ ನಂತರ ಅದರ ಬಗ್ಗಿನ ಸಂಪೂರ್ಣ ಮಾಹಿತಿಯನ್ನು, ಸಂಪೂರ್ಣ ವಿವರವನ್ನು ದೇಶದ ಜನರ ಮುಂದೆ ಇಡ್ತೀವಿ ಅನ್ನೋಂಥದ್ದು ಕೂಡ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ಈ ಒಂದು ದೊಡ್ಡ ಸ್ಫೋಟವನ್ನು ಬಹಳ ಪ್ಲಾನ್ಡ್ ಆಗಿ ಮಾಡ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಟಾರ್ಗೆಟ್ಟು ಕೆಂಪುಕೋಟೆ ಸಮೀಪದ ಮೆಟ್ರೋ ಸ್ಟೇಷನ್ನ ಸಿಗ್ನಲ್ನಲ್ಲೇ ಇದನ್ನು ಸ್ಫೋಟಿಸಿರೋದ್ರ ಮೂಲಕವಾಗಿ ದೇಶದ ಬಹಳ ಪ್ರಮುಖ ಕೇಂದ್ರ ಬಿಂದುವಿನ ಬಳಿಯಲ್ಲಿನೇ ಈ ಒಂದು ಸ್ಫೋಟವನ್ನು ಮಾಡೋದ್ರ ಮೂಲಕವಾಗಿ ದೇಶದ ಭದ್ರತೆಗೆ ಒಂದು ಸವಾಲೆಸೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ.